ವಿಕಾಸ್ ಅವ್ರ ಜೊತೆಲಿ ಹೊರಗಡೆ ಹೋಗೋದು ಶ್ರೀಕರ್ ಅವ್ರಿಗೆ ಗೊತ್ತಾಗತ್ತೆ. ಅವ್ರು ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ. ಎಲ್ರೂ ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ಹೋಗ್ದೇನೆ ಇರೋದಕ್ಕಾಗಲ್ಲ. ಹಾಗಾದ್ರೆ ಕೆಟ್ಟದ್ರ ಮಧ್ಯೆ ಒಳ್ಳೇದ್ರ ತರ ಶ್ರೀಕರ್ ಅವ್ರಿಗೂ ನನಗೂ ಮಧ್ಯ ಇರೋ ಸಂಬಂಧದ ಬಗ್ಗೆ ವಿಕಾಸ್ ಹತ್ರ ಹೇಳೋದಕ್ಕೆ ಇದನ್ನ ಅವಕಾಶವಾಗಿ ಉಪಯೋಗಿಸ್ಕೊಂತೀನಿ. ಯಾ ಅವಳು ಮನ್ಸಲ್ಲಿ ಏನಿದ್ಯೋ ಅಂತ ನನಗೂ ಕೂಡ ಗೊತ್ತಾಗೋದು ಒಳ್ಳೇದೇ ಅಲ್ವಾ? ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಅಂದಾಗ ಯಾವುದನ್ನು ಫೋರ್ಸ್ ಮಾಡಬಾರ್ದು ಅಲ್ವಾ ನಿಹಾರಿಕಾ? ಹೌದು. ನನ್ನ ಬಗ್ಗೆ ನಿಹಾರಿಕಂಗ್ ಚೆನ್ನಾಗಿ ಗೊತ್ತು. ಗೊತ್ತು. ನಮ್ಮ ಬಗ್ಗೆ ವಿಕಾಸಿಗೆ ಹೇಳಿ ನಮಗೆ ಹೆಲ್ಪ್ ಮಾಡು ಅಂತ ಕೇಳ್ತೀನಿ. ಅವನಿ ರೆಡಿ ವಿಕಿ. ಹೊರಡೋಣವಾ? ಹುಷಾರಾಗಿ ಕರ್ಕೊಂಡು ಹೋಗ್ಬಾಪ. ನೀವು ನನ್ನ ಕೈಯಲ್ಲಿ ಗಾಜಿನ ಗೊಂಬೆ ಇಟ್ಟಿದ್ದೀರಾ ಅನ್ಕೊಳ್ಳಿ. ಎಷ್ಟು ಹುಷಾರಾಗಿ ಕರ್ಕೊಂಡು ಹೋಗ್ತೀನೋ ಅಷ್ಟೇ ಹುಷಾರಾಗಿ ಕರ್ಕೊಂಡು ಬರ್ತೀನಿ. Shall we move? ನನ್ನ ಮಾತನ್ನು ಗೌರವಿಸಿ ನನ್ನ ಜೊತೆ ಕಳಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಂಟಿ. ಏನೋ ಒಳ್ಳೆಯವನಾಗಿರೋದಕ್ಕೆ ನಂಬಿಕೆಯಿಂದ ಕಳಿಸ್ತಿದೀವಿ. ನಂಬಿಕೆನ ಉಳಿಸ್ಕೋತೀನಿ. ಪ್ಲೀಸ್ ಕಮ್. ಸುಮ್ಮನೆ ಮಾತಿಗೆ ಹೇಳ್ತಿಲ್ಲ, ಹುಡುಗ ಮಾತ್ರ ವಜ್ರದಂತವನು. ಎಷ್ಟೇ ಹುಡುಕಿದ್ರು ಒಂದು ಕೆಟ್ಟ ಅಭ್ಯಾಸನೂ ಕಾಣಿಸ್ತಿಲ್ಲ. ಬನ್ನಿ. ಪಾಪ ಶ್ರೀಕರ್ಗೆ ತುಂಬಾ ಶಾಕ್ ಆಗೋಗಿರತ್ತೆ. ಹೇ ಹಾಯ್ ಬ್ರೋ, ಹೌ ಆರ್ ಯು? ಇವನ್ ಜೊತೆ ಎಲ್ಲಿಗೆ ಹೋಗ್ತಿದ್ಯಾ ಅವನೇ? ನನ್ನ ಹೆಂಡತಿ ಆಗೋಳ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಆಂಟಿ ಹತ್ರ ಪರ್ಮಿಷನ್ ಕೇಳಿದೆ. ಎಲ್ಲರೂ ಓಕೆ ಅಂದು ನನ್ನ ಜೊತೆ ಕಳಿಸ್ತಿದ್ದಾರೆ. ನೀನ್ ಹೇಗೆ ಒಪ್ಕೊಂಡೆ ಅವನೇ? ನಾನು ಒಪ್ಕೊಳ್ಳಿಲ್ಲ, ಒಪ್ಸಿದ್ರು. ನೀನ್ ಹೋಗೋದಕ್ಕೆ ಅವಕಾಶ ಇಲ್ಲ, ನಾನು ಬಿಡೋದು ಇಲ್ಲ. ಎಕ್ಸ್ಕ್ಯೂಸ್ ಮೀ, ನನ್ನ ಫಿಯಾನ್ಸಿ ನನ್ನ ಜೊತೆ ಬರ್ತಿದ್ದಾಳೆ. ನೀವು ಪರ್ಮಿಷನ್ ಕೊಡೋ ಅಗತ್ಯ ಏನಿದೆ? ವಾಟ್ಸ್ ಯೋರ್ ಪ್ರಾಬ್ಲಮ್? ಅವನಿ ಇನ್ನವಳ ಡಿಸಿಷನ್ ಹೇಳಲೇ ಇಲ್ಲ. ಹೆಂಡತಿ ಆಗೋಳು ಅಂತ ನೀನ್ ಹೇಗಂತಿದ್ಯಾ? ಅವನಿ ವಿಕಾಸ್ ಮದ್ವೆ ನಡೆಯುತ್ತೆ ಶ್ರೀಕರ್. ಇಬ್ರು ಹೊರಗಡೆ ಹೋಗೋದಕ್ಕೆ ನೀನ್ ಅಡ್ಡಿ ಮಾಡಬೇಡ. ಇದು ನಾವು ತಗೊಂಡಿರೋ ನಿರ್ಧಾರ. ನಿನ್ನ ಮಿತಿಯಲ್ಲಿ ನೀನಿರೋದು ಒಳ್ಳೇದು. ಫ್ರೆಂಡ್ ತಂಗಿನ ತುಂಬಾ ಸಲ್ಗೆಯಿಂದ ಎಲ್ಲಿಗ್ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತೀಯ. ಗಂಡ ಆಗೋನ್ ಜೊತೆ ಹೋಗ್ತಾ ಇದ್ರೆ ನೀನ್ ಯಾಕೆ ತಡ್ಕೊಳ್ತಾ ಇಲ್ಲ? ಬಾಮಾಯ್ದನ್ ಭಾವನೆಗಳಿಗೆ ತುಂಬಾನೇ ಏಟು ಬಿದ್ದಿರೋ ಹಾಗಿದೆ. ನೀನ್ ಮಾಡಿರೋದ್ ಮಾತ್ರ ರೈಟು, ಎದುರುಗಡೆ ಅವ್ರು ಮಾಡಿದ್ ಮಾತ್ರ ತಪ್ಪಾ? ನಾನು ಸುಮ್ಮನೆ ಇರೋದ್ರಿಂದ ನಿಮಗೆ ಇನ್ನಷ್ಟು ನೋವಾಗ್ತಿರ್ಬೋದು, ಆದರೆ ನಾನು ಹೋಗ್ತಿರೋ ಉದ್ದೇಶನೇ ಬೇರೆ. ಹೊರಗಡೆ ಕಳ್ಸೋದಕ್ಕೆ ಇಷ್ಟೊತ್ತು ಅವಳ ಹತ್ರ ಬೇಡ್ಕೋತಾ ಇದ್ವಿ. ಇವಾಗ ನೀನ್ ಬಂದು ಅಡ್ಡಿ ಮಾಡ್ತಿದ್ಯಾ. ಆದ್ರೂ ಅವನಿಗಿಲ್ದೇ ಇರೋ ನೋವು ನಿನ್ಗ್ಯಾಕೋ?
ನೋವಿಲ್ಲ ಅಂತ ನಿಮಗೆ ಹೇಳಿದ್ಲಾ? ನೀವಷ್ಟು ಬಲವಂತ ಮಾಡದೇ ಇದ್ದಿದ್ರೆ ಹೊರಡ್ತಿದ್ಲ ಅವಳು ಪಾಪ. ನೀನು ನಿಹಾರಿಕಾ ಬಗ್ಗೆ ಯೋಚನೆ ಮಾಡು, ಅವನಿ ಬಗ್ಗೆ ಅಲ್ಲ. ಬ್ರೋ, ಒಳ್ಳೆ ಮೂಡಲ್ಲಿ ಹೊರಟಿದೀವಿ, ಪ್ಲೀಸ್ ಕಮ್. ನೋ, ಜಾಗ ಬಿಡು ಶ್ರೀಕರ್. ನಿನ್ ಜೊತೆ ಹೋಗ್ಬೇಕಾದ್ರೆ ನಾವು ಅಭ್ಯಂತರ ಮಾಡ್ಲಿಲ್ಲ ಅಲ್ವಾ? ಅವರನ್ನು ಹೋಗೋದಕ್ ಬಿಡು. ಮದುವೆಗೆ ಮುಂಚೆ ಒಬ್ಬರ ಮನ್ಸನ್ನ ಇನ್ನೊಬ್ರು ಅರ್ಥ ಮಾಡ್ಕೋತಾರೆ. ನೀನ್ ದಾರಿ ಬಿಡು. ಥ್ಯಾಂಕ್ ಯು. ಈ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ, ನಾವು ನೋಡ್ಕೋತೀವಿ. Get in. ಇಬ್ಬರಿಗೂ ಟಾಟಾ ಹೇಳೋದಕ್ ಬಂದ್ರ ನೀವು? ನೀವು ತುಂಬಾ ಸಲ ನನ್ನನ್ನು ಒಂಟಿಯಾಗ್ಬಿಟ್ಟು ಅವನಿನ ಕರ್ಕೊಂಡು ಹೋದಾಗ ನನಗೂ ಕೂಡ ಹೀಗೆ ನೋವಾಗಿತ್ತು ಶ್ರೀಕರ್ ಅವರೇ. ಅದಕ್ಕೆ ಹೇಳ್ತಾರೆ, ತನ್ವರ್ಗೂ ಬರೋವರೆಗೂ ನೋವು ಗೊತ್ತಾಗಲ್ಲ ಅಂತ. ಅವನಿ ಅವರೇ, ಹೇಳಿ. ನಿಮ್ಮ ಜೊತೆ ನನ್ನ ಪ್ರಯಾಣ ಲೈಫ್ ಲಾಂಗ್ ಜರ್ನಿ ಆಗಬೇಕು. ನನ್ನ ಜೀವನದ ಪ್ರಯಾಣ ನನ್ನ ದೇವರಾದ ಶ್ರೀಕರ್ ಅವ್ರ ಜೊತೆ ಯಾವತ್ತೋ ಶುರುವಾಗಿದೆ. ನಿನ್ನ ಆಸೆಗಳು ನೆರವೇರೋದಿಲ್ಲ. ಏನ್ ಸೈಲೆಂಟ್ ಆಗಿದ್ದೀರಾ? ಏನಿಲ್ಲ. ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋದಕ್ಕೆ ಎಲ್ಲಿಗೆ ಹೋಗೋಣ ಅಂತೀರಾ? ರೆಸ್ಟೋರೆಂಟ್, ಕಾಫಿ ಶಾಪ್, ಆಸ್ ಯು ವಿಶ್. ಇಲ್ಲಾಂದ್ರೆ ಯಾವ್ದಾದ್ರು ಪಾರ್ಕ್. ಏನ್ ಯೋಚನೆ ಮಾಡ್ತಾ ಇದ್ರಿ ರೀ? ಹತ್ರದಲ್ಲೇ ನನ್ನ ಫ್ರೆಂಡ್ ಸುಜಾತ ಅವ್ರ ಮನೆ ಇದೆ, ಅಲ್ಲಿಗೆ ಹೋಗಿ ಮಾತಾಡೋಣ. ಯಾಕಂದ್ರೆ
ಹೊರಗಡೆ ಪಬ್ಲಿಕ್ ಪ್ಲೇಸಿಗೆ ಬರೋದು ನನಗಿಷ್ಟ ಇಲ್ಲ. ಜನರೆಲ್ಲ ಒಂಥರ ನೋಡ್ತಾ ಇರ್ತಾರೆ. ಓಕೆ ರೀ, ನೋ ಪ್ರಾಬ್ಲಮ್. ನೀವ್ ಹೇಳೋ ಪ್ಲೇಸ್ಗೆನೆ ಹೋಗೋಣ. ಡಾಕ್ಟರು ಮತ್ತೆ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದ್ರಲ್ವಾ ಅಮ್ಮ? ನಾಳೆ ಹೋಗ್ತೀನಿ ಬಿಡು. ಅವತ್ ಆಕ್ಸಿಡೆಂಟ್ ಮಾಡಿರೋ ಆ ಪೊರ್ಕಿ ಕೈಗೆ ಸಿಕ್ಕಾಗೆ ಸಿಕ್ಕಿ ಓಡೋದ. ಈ ಸರಿ ಅವನ್ ಕಾಣಿಸ್ಬೇಕಂತೆ, ಆವಾಗ ನೋಡ್ಕೋತೀನಿ ಅವನ್ ವಿಷಯ. ಡ್ರಿಂಕ್ಸ್ ಮಾಡಿ ಡ್ರೈವಿಂಗ್ ಮಾಡ್ತಾ ಅಮಾಯಕರ ಪ್ರಾಣ ತೆಗೆದು ದುಡ್ಡು ಪಿಸಾಕಿ ಕೇಸ್ ಇಲ್ದಾಗೆ ಮಾಡ್ಕೊಳ್ಳೋದು ಅಭ್ಯಾಸವಾಗಿ ಬದಲಾಗೋಗಿದೆ. ಈ ಸರಿ ಅವನ್ ಕಾರ್ ನಂಬರ್ ನೆನ್ಪಿಟ್ಕೊಂಡು ಅವನ್ ಪೂರ್ತಿ ವಿವರ ತಿಳ್ಕೋಬೇಕು. ಅಲ್ಲಿ ರೈಟ್ ತಗೊಳ್ಳಿ. ಬನ್ನಿ. ಬೀಗ ಹಾಕಿದೆಯಲ್ಲ ರೀ, ಕಾಫಿ ಡೇಗೆ ಹೋಗೋಣ ಬನ್ನಿ. ಒಂದ್ ನಿಮಿಷ, ಹತ್ರದಲ್ಲೇ ಇರ್ಬೋದು. ಫೋನ್ ಮಾಡ್ಬಿಟ್ಟು ಕೇಳ್ತೀನಿ ರೀ. ಹಲೋ, ಹೇಳವನಿ. ಎಲ್ಲಿದ್ದೀರಾ ಸುಜಾತ ಅವರೇ? ನೀನೆಲ್ಲಿದ್ಯಾ? ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ಪಕ್ಕದಲ್ಲಿ ಯಾರಿದ್ದಾರೆ? ನಿಹಾರಿಕಾ ಅವ್ರ ರಿಲೇಟಿವ್ ವಿಕಾಸ್ ಅವ್ರು ಇದ್ದಾರಲ್ವಾ, ಅವ್ರು ಬಂದಿದ್ದಾರೆ. ಅವನ್ ಬರೋದ್ಯಾಕೆ? ಅನ್ಕೊಳ್ದೇನೆ ಬರ್ಬೇಕಾಗಿ ಬಂತು. ನೀವು ಮನೇಲೇ ಇರ್ತೀರಾ ಅನ್ಕೊಂಡೆ. ಲೇಟ್ ಆಯ್ತು ಅಂತ ಸೌಮ್ಯನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅಷ್ಟಕ್ಕೂ ಅವನನ್ನ ಯಾಕೆ ಕರ್ಕೊಂಡು ಬಂದಿದ್ಯಾ? 10 ನಿಮಿಷ ಮಾತಾಡ್ಬೇಕಿತ್ತು, ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಬೀಗದ ಕೈ ಅಲ್ಲೇ ಇದೆ, ಕಿಟಕಿ ಹತ್ರ. ನೀನ್ ಮಾತಾಡ್ತಾ ಇರು, ನಾನು ತಕ್ಷಣ ಬಂದ್ಬಿಡ್ತೀನಿ. ಸರಿ. ಸ್ಕೂಲ್ ಹತ್ರ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಅವನನ್ನ ಮನೆಗೆ ಕರ್ಕೊಂಡು ಬಂದು ಮಾತಾಡೋ ಅಂಥದ್ದು ಏನಿರುತ್ತೆ? ಬನ್ನಿ. ಕೂತ್ಕೊಳ್ಳಿ. ನೈಸ್ ಹೌಸ್. ನಾನು ಕಾಫಿ ಮಾಡಿ ತಗೊಂಡ್ ಬರ್ತೀನಿ. ಈ ಮನೇಲಿರೋರು ನಿಮ್ಗೆ ತುಂಬಾ ಸಲಿಗೆ ಅನ್ಸುತ್ತೆ. ಹೌದು, ಅವ್ರ ಫ್ರೆಂಡೇನೆ, ಆದ್ರೆ ಅಕ್ಕನ ಥರ. 5 ಮಿನಿಟ್ಸಲ್ಲಿ ಬಂದ್ಬಿಡ್ತೀನಿ. ಬೇಗ ಮನೆಗೆ ಹೋಗ್ಬೇಕು. ಬಂದಿರೋನು ಯಾರು ಅಂತ ಗೊತ್ತಾಗತ್ತೆ. ಅವನು ಎಂಥವನೇ ಆಗಿದ್ರು ಸರಿ, ಅವನಿ ಜೀವನದೊಳಗೆ ಬರಬಾರ್ದು. ವಿಕಾಸ್ ಅವನಿನ ಎಲ್ಲಿ ಕರ್ಕೊಂಡು ಹೋಗಿರ್ತಾನೆ? ಯಾವುದಾದ್ರೂ ರೆಸ್ಟೋರೆಂಟ್ಗಾ, ಇಲ್ಲಾಂದ್ರೆ ಯಾವುದಾದ್ರೂ ಕಾಫಿ ಶಾಪ್ಗಾ?
ಮಾತಾಡಬೇಕಾದ್ರೆ ವಿಕಾಸಕ್ಕೆ ಹರ್ಟ್ ಆಗದೆ ಇರೋ ಹಾಗೆ ನಮ್ಮ ಮದುವೆ ಬಗ್ಗೆ ಹೇಳ್ತೀನಿ. ವಿಕಾಸ್ ಬಗ್ಗೆ ನಿಹಾರಿಕಾ ತುಂಬಾ ಒಳ್ಳೆ ಮಾತು ಹೇಳಿದಾಳೆ. ಬಟ್ ಅವನಿಗೆ ಎಂತವನೋ ಏನೋ, ವಿಕಾಸಿಂದ ಅವನಿಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಅಲ್ವಾ? ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಘಮ ಇರುತ್ತೆ. ನಿನ್ನ ಪರಿಮಳ ಮಾತ್ರ ಮಾಮೂಲಾಗಿಲ್ಲ ಅವನಿ. ನನ್ನ ತಲೆ ಕೆಡೋ ಹಾಗೆ ಮಾಡ್ತಾ ಇದೆ ಅವನಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಆಕ್ಚುಲಿ ನಾನು ಜಾಸ್ತಿ ಕಾಫಿ ಕುಡಿಯಲ್ಲ. ನೀವು ಆಫರ್ ಮಾಡ್ತಿರೋದಕ್ಕೆ ಬೇಡ ಅನ್ನೋದಕ್ಕಾಗ್ತಿಲ್ಲ. ಎಕ್ಸಲೆಂಟ್ ಅವನಿ ಅವರೇ, ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಅವನಿ ಅವರೇ, ಕಾಫಿ ತುಂಬಾ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟೆ. ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್. ಯಾವುದೋ ಚಿಂತೆಲಿರೋ ಹಾಗಿದ್ದೀರಾ? ಆಮ್ ಐ ರೈಟ್? ಏನು ಯೋಚನೆ ಮಾಡ್ತಾ ಇದ್ದೀರಾ? ಇದೇ ಒಳ್ಳೆ ಸಮಯ, ಹೇಳ್ಬಿಡ್ತೀನಿ. ಒಂದು ನಿಮಿಷ. ಯಾ ಹಲೋ, ಎಲ್ಲಿದ್ಯಾ ಅವನಿ? ಯಾವುದಾದ್ರೂ ರೆಸ್ಟೋರೆಂಟಾ ಇಲ್ಲ ಕಾಫಿ ಶಾಪಾ? ಎಲ್ಲಿದ್ಯಾ ಹೇಳು, ನಾನು ಬರ್ತೀನಿ. ಅಕ್ಕನ ಮನೇಲಿದ್ದೀವಿ. ಸುಜಾತ ಅವ್ರ ಮನೇನಾ? ಹೌದು. ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ. ಮನಸ್ಸಲ್ಲಿ ಒಂದು ಅನ್ಕೊತಾ ಇದ್ದೀನಿ, ದೇವ್ರ ದಯೆಯಿಂದ ಅದಾದರೆ ಚೆನ್ನಾಗಿರತ್ತೆ. ನಾನು ಮತ್ತೆ ಫೋನ್ ಮಾಡ್ತೀನಿ ರೀ. ಅವನಿ, ಹಲೋ. ಸಾರಿ. ನೋ ಪ್ರಾಬ್ಲಮ್. ಸ್ವಲ್ಪ ಹೊತ್ತು ಪರ್ಸನಲ್ ವಿಷಯಗಳನ್ನ ಮಾತಾಡ್ಕೊಳ್ಳೋಣ. ಮೊದಲು ನನ್ನ ಬಗ್ಗೆ ನಿಮಗೆ ಪೂರ್ತಿಯಾಗಿ ಹೇಳ್ತೀನಿ. ನಾನು ತುಂಬಾ ಬಡತನದಿಂದ ಈ ಸ್ಥಾನದವರೆಗೂ ಬಂದಿರೋನು. ತುಂಬಾ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಕಷ್ಟಪಟ್ಟು ಸಂಪಾದಿಸಿದ್ದೀನಿ. 4 ಜನರನ್ನ ನನ್ನ ಹಾಗೇನೆ ಮೇಲಕ್ಕೆ ತಂದಿದ್ದೀನಿ. ನಾವು ಆರಾಮಾಗಿ ಬದುಕುವಂಥ ದುಡ್ಡು ನನ್ನ ಹತ್ರ ಇದೆ ಅವನಿಯವರೇ. ನಿಮ್ಮ ಕಾಲು ಸೌದು ಹೋಗ್ದಿರೋ ಹಾಗೆ ನೀವು ನಡೆಯೋ ದಾರಿನ ಹೂವಿನ ದಾರಿ ಮಾಡ್ತೀನಿ. ಹಾಗೇನೆ ಒನ್ ಸೆಕೆಂಡ್. ವಿಕಾಸ್ ನಿನ್ನ ಹತ್ರ ನಾರ್ಮಲ್ ಆಗಿದ್ದಾನೆ ಅಲ್ವಾ? ಹೌದು. ಮಿಸ್ಬಿಹೇವ್ ಮಾಡ್ತಿಲ್ಲ ತಾನೆ? ಇಲ್ಲ. ನಾನು ಹೊರಟು ಬರಲಾ? ಬೇಡ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಅವನಿ, ವಿಕಾಸ್ಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ ಅಂತ ಕಟ್ ಮಾಡ್ತಿದ್ದಾಳ. ಯಾರ್ದು ಕಾಲ್? ಅದು ಅಂದ್ರೆ ಶ್ರೀಕರ? ಹಾ, ಹೌದು. ಯಾಕೆ ಕಟ್ ಮಾಡ್ತಿದ್ದೀರಾ? ಮಾತಾಡಿ. ಪರವಾಗಿಲ್ಲ ಬಿಡಿ. ನಿಮ್ ವಿಷಯದಲ್ಲಿ ತುಂಬಾ ಕೇರ್ ತಗೋತಾರೆ ಅನ್ಸುತ್ತೆ. ಹೌದು. ನಮ್ಮ ಬಗ್ಗೆ ಇಷ್ಟೊಂದು ಕೇರ್ ತಗೊಳ್ಳೋ ಫ್ರೆಂಡ್ ಇರೋದು ಕೂಡ ನಮ್ಮ ಅದೃಷ್ಟ ಕಣ್ರಿ. ಶ್ರೀಕರ್ ಅವರು ಫ್ರೆಂಡ್ ಅಲ್ಲ, ನನ್ನ ಗಂಡ ಅಂತ ಹೇಳ್ಬೇಕನ್ನಿಸ್ತಾ ಇದೆ. ಆದರೆ ಮನ್ಸಲ್ಲಿರೋ ಮಾತುಗಳು ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದೆ. ಶ್ರೀಕರ್ ಅವರು ಬೆಸ್ಟ್ ಫ್ರೆಂಡ್ ಆಗಿ ನಿಮ್ಮ ಲೈಫಲ್ಲಿ ಇದ್ದಾರೆ. ಅದಕ್ಕೆ ಅವರು ನಿಮ್ಮ ಸೇಫ್ಟಿ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಿದ್ದಾರೆ. ನಾನೇನೋ ಅನ್ಕೋತೀನಿ ಅಂತ ನೀವೇನು ಅನ್ಕೋಬೇಕಾಗಿಲ್ಲ. ಹ್ಯಾಪಿಯಾಗಿ ಮಾತಾಡ್ಕೊಳ್ಳಿ. ಅಷ್ಟು ಅರ್ಜೆಂಟ್ ಏನಿಲ್ಲ ಬಿಡಿ.